ಹೇಳು. 10 ಗಂಟೆಗೆ ನಿನ್ನ ಕೇಸ್ ಬರುತ್ತೆ, ಗೊತ್ತಾಯ್ತಲ್ವಾ? ಏನೋ ಹ್ಯಾಂಗ್ ಓವರಾ? ಹ್ಯಾಂಗ್ ಓವರ್ ಇದೆ ಅಂತ ಇನ್ನೊಂದು ಪೆಗ್ ಹೊಡೆದೆ. ಕೋರ್ಟ್ಗೆ ಕುಡ್ಕೊಂಡೆಲ್ಲ ಬರಬಾರ್ದು. ಹೌದೌದು, ದೇವಸ್ಥಾನಕ್ಕೆ ಜನ ಈಗ ಕುಡಿದು ಹೋಗ್ತಾರೆ. ಯೋಚನೆ ಮಾಡಬೇಡಿ, ಕುಡಿದಿರೋ ಜನ ನಿಜಾನೇ ಹೇಳ್ತಾರೆ. ಹತ್ತು ವರ್ಷದಿಂದ ಡಿವೋರ್ಸ್ ಕೇಸ್ ನಡೀತಾ ಇದೆ. ಬೇರೆ ಆಗೋದಕ್ಕೆ ಕಾರಣ ಏನು ಅಂತ ಇಲ್ಲಿವರೆಗೂ ನೀವು ಹೇಳೇ ಇಲ್ಲ. ಕೋರ್ಟ್ಗೆ ನೀವು ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಿಬ್ಬರಿಗೂ ಆದ್ರೂ ನಿಮ್ಮ ಮಧ್ಯೆ ಇರೋ ಸಮಸ್ಯೆ ಏನು ಅಂತ ಗೊತ್ತಾ? ಮ್ಯೂಚುವಲ್ ಕನ್ಸಲ್ಟ್ ಅಲ್ಲಿ ಇಬ್ರು ಅಪ್ಲೈ ಮಾಡಿದ್ರು ಕೂಡ ಒಂದೇ ವರ್ಷದಲ್ಲಿ ನಿಮ್ಗೆ ಡಿವೋರ್ಸ್ ಸಿಗ್ತಾ ಇತ್ತು. ಆದ್ರೆ ಮಿಸಸ್ ಗೌರಿ, ನೀವು ಡೈವರ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಮಿಸ್ಟರ್ ರಾಜ, ನೀವು 10 ವರ್ಷದಿಂದ ಡಿವೋರ್ಸ್ ಕೊಡದೆ ಎಳ್ಕೊಂಡು ಹೋಗ್ತಾ ಇದ್ದೀರಾ. ಒಟ್ಟಿಗೆನೂ ಬಾಳ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಮಿಸ್ ಮಾಡ್ಕೋತಿದೀನಿ, ಅವಳ ಫ್ಯೂಚರು ಅದು ಇದು ಅಂತ ಏನೇನೋ ಹೇಳ್ತಾ ಇದ್ಯಾ. ಆದ್ರೆ ಅವಳ ಫ್ಯೂಚರ್ನ ನೀವೇ ಕೆಡಿಸ್ತಾ ಇದ್ದೀರಾ. ನಿಮ್ಮ ಮಗಳಿಗೆ ಕೆನಡಾನಲ್ಲಿರೋ ಯೂನಿವರ್ಸಿಟಿ ಆಫ್ ಟೊರೊಂಟೊನಲ್ಲಿ ಸೈನ್ ಲ್ಯಾಂಗ್ವೇಜ್ ಲಿಂಗ್ವಿಸ್ಟಿಕ್ಸ್, ಸ್ಪೀಕ್ ಲ್ಯಾಂಗ್ವೇಜ್ ಪೆಥಾಲಜಿ ಎರಡರಲ್ಲೂ ಓದೋ ಅಂತ ಗ್ರಾಜ್ಯುಯೇಷನ್ ಸ್ಕಾಲರ್ಶಿಪ್ ಸಿಕ್ಕಿದೆ. ವೀಸಾ ಅಪ್ಲೈ ಮಾಡಿ 2 ವಾರದಲ್ಲಿ ಜಾಯಿನ್ ಆಗ್ಬೇಕು. ಅವ್ರ ಮಾವನ್ ಮನೆ ಅಲ್ಲಿದೆ. ಅಮ್ಮ ಹೋಗಿ ಅವಳ ಜೊತೆನೆ ಇರ್ತಾಳೆ. ಅಂದ್ಮೇಲೆ ನಿನಗ್ ಯಾಕಪ್ಪ ಸಮಸ್ಯೆ? ಅವಳ ಫ್ಯೂಚರ್, ಅವಳ ಕೆರಿಯರ್ ಇದ್ಯಾವುದು ಮುಖ್ಯನೇ ಅಲ್ವಾ? ಹೌದು ಮೇಡಮ್, ಮುಖ್ಯನೇ. ನನ್ನ ಮಗಳು ಊರಿಗೆ ಹೋಗೋದಕ್ಕೂ ಮುಂಚೆನೆ ನನ್ನ ಜೊತೆ ಒಂದು 10 ದಿನ ಆದರೂ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ. ಮಿಸಸ್ ಗೌರಿ, ಇದು ನಿಮ್ಗೆ ಒಪ್ಪಿಗೆನಾ? ಇಲ್ಲ, ಅದು ಬೇಡ ಮೇಡಮ್. ನಾವು ಯಾವಾಗ ಬೇರೆ ಆಗಬೇಕು ಅಂತ ಕೋರ್ಟ್ ಹೇಳ್ತೋ 7 ವರ್ಷ ಆ ಮಗುಗೆ. ಅದು ನನ್ನ ಮಗಳು ಅಮ್ಮನ ಹತ್ರ ಇರಬೇಕು ಅಂತ ಹೇಳಿದ್ರು. ತಿಂಗಳಲ್ಲಿ ಒಂದ್ಸಲ ಅಪ್ಪನ ಭೇಟಿ ಆಗಬೇಕು ಅಂತ ಹೇಳಿದ್ರಿ. ಅವಾಗ ನೋಡಿದ್ರೆ ತಿಂಗಳಲ್ಲಿ ಒಂದ್ಸಲ, ವರ್ಷದಲ್ಲಿ 12 ಸಲ, 10 ವರ್ಷದಲ್ಲಿ 120 ಸಲ ನನ್ನ ಮಗಳ ಜೊತೆ ಇದ್ದಾಳೆ. 10 ವರ್ಷದಲ್ಲಿ 4 ತಿಂಗಳು, ಬರೀ 4 ತಿಂಗಳು ಮೇಡಮ್, ನನ್ನ ಮಗಳು ನನ್ನ ಜೊತೆಲಿದ್ದಾಳೆ. ಒಂದೊಂದು ತಿಂಗಳು ಒಂದಿನ ನನ್ನ ಮನೆಗೆ ಬರ್ತಾಳೆ. ಒಂದ್ಸಲ ಅವಳು ಬಂದಾಗ ಅವಳು ಬೇರೆ ಥರನೇ ಬಿಹೇವ್ ಮಾಡಿದ್ಲು, ನಾಚಿಕೆ ಪಡ್ತಿದ್ಲು. ಅವಳು ಬಿಹೇವಿಯರ್ ಬಂದು ಅವಳು ದೊಡ್ಡೋಳಾಗಿದ್ದಾಳೆ ಅಂತ ನನಗೆ ಅರ್ಥ ಆಯಿತು. ಎಷ್ಟೇ ಆದರೂ ನಾನು ಅವಳಪ್ಪ. ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ. ನನ್ನ ಮಗಳು ಫಾರಿನ್ ಬೇಕಿದ್ರೆ ಹೋಗ್ಬೋದು. ಒಂದು 2-3 ದಿನ ಎಲ್ಲ ಫಾರ್ಮಾಲಿಟೀಸು ಮುಗ್ದೋದ್ಮೇಲೆ ನನ್ನ ಮಗಳು ನನ್ನ ಜೊತೆ ಬಂದು ಒಂದು 10 ದಿನ ಆದರೂ ಇರಬೇಕು. 10 ವರ್ಷ ನನ್ನ ಮಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅದಕ್ಕಾದರೂ 10 ದಿನ ನನ್ನ ಜೊತೆಲಿ ನನ್ನ ಮಗಳಿಗೆ ಅಪ್ಪ ಆಗಿರಬೇಕು. ಇದಕ್ಕೆ ಓಕೆ ಅಂದರೆ ಡೈವರ್ಸಿಗೂ ಫಾರಿನ್ ಹೋಗೋದಿಕ್ಕೂ ಒಪ್ಕೋತೀನಿ ಮೇಡಮ್. ಮಿಸಸ್ ಗೌರಿ, ಡೈವರ್ಸ್ ಕೇಸ್ ಇನ್ನೂ ಮುಗ್ದಿಲ್ಲ. ಚೈಲ್ಡ್ ಕಸ್ಟಡಿ ಲಾ ಇಂದ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ಮಗಳನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಡಿಸೈಡ್ ಮಾಡಿ. ಕೋರ್ಟ್ ವಿಲ್ ಮೇಟ್ ಆಫ್ಟರ್ ಲಂಚ್. ಬೇರೆ ಆಗೋದಕ್ಕೆ ಕಾರಣ ಏನು ಅಂತಾನೆ ನೀವಿನ್ನೂ ಹೇಳಿಲ್ಲ. ಕೋರ್ಟ್ ನೀವು ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಿಬ್ಬರಿಗೂ ಆದ್ರೂ ನಿಮ್ಮ ಮಧ್ಯೆ ಇರೋ ಸಮಸ್ಯೆ ಏನು ಅಂತ ಗೊತ್ತಾ? ಸ್ಕ್ಯಾನಿಂಗ್ ಅಲ್ಲಿ ಡಿಫರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ. ಅವ್ರ ನಡವಳಿಕೆಯಲ್ಲಿ ಡಿಫರೆನ್ಸ್ ಗೊತ್ತಾಗ್ತಿದ್ಯಾ? ತುಂಬಾ. ಮುಂಚೆ ಎಲ್ಲ 2 ದಿನ 3 ದಿನ ನಿದ್ದೆ ಮಾಡ್ತಿದ್ರು. ಈಗ 2 ವಾರ 3 ವಾರ ಮಲ್ಕೋತಾರೆ. ಮುಂಚೆ ಎಲ್ಲ 2-3 ವರ್ಷಕ್ಕೆ 1 ಸಲ ಬರ್ತಾ ಇತ್ತು. ಆದ್ರೆ ಈಗ ವರ್ಷಕ್ಕೆ 2-3 ಸಲ ಬರ್ತಾ ಇದೆ. ಅಷ್ಟೇ ಅಲ್ಲ, ಸಮ್ಟೈಮ್ಸ್ 1 ತಿಂಗಳಿಗೆ 2 ಸಲ ಬಂದಿದೆ. ನೀವು ಮೊದಲು ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ಗೆ ಬರ್ತಾ ಇರೋ ನಿದ್ರೆ ಒಂದು ಕಾಯಿಲೆ. ದೇರ್ ಆರ್ ನ್ಯೂರಾಲಜಿಕಲ್ ಕಂಡೀಷನ್. ಇಟ್ಸ್ ಕಾಲ್ಡ್ ಕ್ಲೈನ್-ಲೆವೆನ್ ಸಿಂಡ್ರೋಮ್. ಇದನ್ನ ಸ್ಲೀಪಿಂಗ್ ಬ್ಯೂಟಿ ಸಿಂಡ್ರೋಮ್ ಅಂತಾನೂ ಕರೀತಾರೆ. ಇರೋ 750 ಕೋಟಿ ಜನಗಳಲ್ಲಿ ಕೇವಲ 1000 ಜನಕ್ಕೆ ಈ ಕಾಯಿಲೆ ಇರುತ್ತೆ. ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದಕ್ಕೆ ಔಷಧಿ ಕೂಡ ಇಲ್ಲ. ಸರಾಸರಿ ಜನಗಳು ಹೆಚ್ಚು ಅಂದರೆ 8 ಗಂಟೆ ನಿದ್ರೆ ಮಾಡ್ತಾರೆ. ಆದರೆ ಇವರು 8 ದಿನ 8 ವಾರ ಬೇಕಾದರೂ ನಿದ್ರೆ ಮಾಡ್ಬೋದು.
ಕ್ಯಾಲಿಫೋರ್ನಿಯಾದಲ್ಲಿರೋ ಒಂದು ಹುಡುಗಿ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂದ್ರೆ 8 ತಿಂಗಳು ನಿದ್ರೆ ಮಾಡಿದ್ದಾಳೆ. 2 years later, I fell asleep on June 29th, 2009, and I didn't wake up until February 11th, 2010. That whole 8 months is completely wiped out. ಈ ಸಮಸ್ಯೆ ಬಂದು ಮಲಗಿ ಎದ್ದೇಳೋದಕ್ಕೆ ದಿನಗಳು, ವಾರಗಳು, ತಿಂಗಳುಗಳು ಅಷ್ಟೇ ಯಾಕೆ ಸುಮಾರು ವರ್ಷಗಳು ಬೇಕಾಗಬಹುದು. ಆದರೆ ಇವರು ನಿದ್ರೆ ಮಾಡ್ತಾನೆ ಇರ್ತಾರೆ ಅಂತಾನೆ ಅರ್ಥ ಅಲ್ಲ. ಇವರು ನಾರ್ಮಲ್ ಆಗಿರುವಾಗ ಎಲ್ಲರೂ ಥರಾನೇ ನಿದ್ರೆಯಿಂದ ಎದ್ದೇಳ್ಬೋದು. ಆದರೆ ಈ ಅಟ್ಯಾಕ್ ಅನ್ನೋದು ಅಂದರೆ ಹಾರ್ಟ್ ಅಟ್ಯಾಕ್, ಆಸ್ಮಾ ಅಟ್ಯಾಕ್ ಅನ್ನೋ ಥರ ಇದನ್ನು ಸ್ಲೀಪ್ ಅಟ್ಯಾಕ್ ಅಂತ ಕರಿಬೋದು. ಇದು ಅಟ್ಯಾಕ್ ಆದ ಸಿಚುವೇಶನ್ನಲ್ಲಿ ಯಾವಾಗ ಹೇಳ್ತಾರೆ ಅಂತ ಗ್ಯಾರಂಟಿನೇ ಇರಲ್ಲ. ಒಬ್ಬ ಮನುಷ್ಯ ಯಾವ ತಪ್ಪು ಮಾಡದೇ ಇರೋದು ನಿದ್ರೆ ಮಾಡೋ ಟೈಮಲ್ಲಿ ಅಂತ ಹೇಳ್ತಾರೆ. ಅದು ಸರಿ, ಇವರು ನಿದ್ರೆ ಮಾಡೋದ್ರಿಂದ ನಿಮಗೇನು ತೊಂದರೆ? ಅಲ್ಲ, ಅವ್ರ ಸಮಸ್ಯೆನ ನೀವ್ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಮ್ ಪ್ರಾಬ್ಲಮ್ ಅನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಡಾಕ್ಟರ್. ಅವ್ರು ನಿದ್ದೆ ಮಾಡೋದ್ರಲ್ಲಿ ಏನ್ ಸಮಸ್ಯೆ ಅಂತ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀರಲ್ಲ. ಆಗ ನನ್ನ ಮಗಳಿಗೆ 2 ವರ್ಷ ಇರ್ಬೋದು. ಅವ್ರು ಕಾರ್ ಓಡಿಸ್ತಾ ಇದ್ರು. ನನ್ನ ಪಾಡಿಗೆ ಮಗು ಜೊತೆ ಆಟ ಆಡ್ತಾ ಇದ್ದೆ. ದಿಢೀರಂತ ಗಾಡಿ ಆ ಕಡೆ ಈ ಕಡೆ ಹೋಯ್ತು. ನೋಡಿದ್ರೆ ಇವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಆಗ ನಾನು ಸ್ಟೇರಿಂಗ್ ಹಿಡ್ಕೊಂಡು ತಿರುಗಿಸಿ ನಿಲ್ಲಿಸಿ ಸಣ್ಣ ಕಾಯ್ದಲ್ಲೇ ಎಲ್ಲ ತಪ್ಪೋಯ್ತು. ಆವತ್ತು ಸ್ವಲ್ಪ ಮಿಸ್ ಆಗಿದ್ರು ಎಲ್ರೂ ಹೋಗಿ ಸೇರ್ಕೋತಾ ಇದ್ವಿ. ಆಮೇಲೆ ಇನ್ನೊಂದು ದಿನ ಮಗುಗೆ ಸ್ನಾನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ತುಂಬಾ ಹೊತ್ತಾದ್ರೂ ಆಚೆ ಬರಲೇ ಇಲ್ಲ. ಏನು ಅಂತ ಹೋಗಿ ನೋಡಿದ್ರೆ ಅಲ್ಲೇ ಮಲಗ್ಬಿಟ್ಟಿದ್ರು. ಟಪ್ಪು ಫುಲ್ ನೀರಲ್ಲಿ ಮಗು ಕೂಗಾಡ್ತಾ ಇದೆ. ಅಯ್ಯಯ್ಯೋ, ಹೇ! ಅಪ್ಪಿ ತಪ್ಪಿ ಟಪ್ ಒಳಗಡೆ ಮಗು ಬಿದ್ದು ಹೋಗಿದ್ರೆ. ಆವತ್ತೊಂದಿನ ದೀಪಾವಳಿ. ಎಲ್ಲರೂ ಮನೆ ಬಾಗ್ಲಲ್ಲಿ ಕುಟುಂಬ ಸಮೇತರಾಗಿ ಪಟಾಕಿ ಹೊಡಿತಾ ಇದ್ರು. ನಾನು ನನ್ನ ಮಗಳು ಕೂಡ ಪಟಾಕಿ ಹೊಡಿತಾ ಇದ್ವಿ. ಅಪ್ಪ ಭಯ ಆಗ್ತಿದೆ, ಭಯ ಆಗ್ತಿದೆ, ಡ್ರೆಸ್ ಮೇಲೆ ಬಿದ್ಬಿಡುತ್ತಪ್ಪ, ಭಯ ದಿಢೀರಂತ ನನ್ನ ಮಗಳು ಮನೆ ಒಳಗಡೆ ಹೋದ್ಲು. ಯಾಕೆ ಅಂತ ಹೋಗಿ ನೋಡಿದ್ರೆ, ಡ್ಯಾಡಿ ಎದ್ದೇಳಿ ಡ್ಯಾಡಿ, ಡ್ಯಾಡಿ ಪ್ಲೀಸ್ ಡ್ಯಾಡಿ ಎದ್ದೇಳಿ ಡ್ಯಾಡಿ, ಡ್ಯಾಡಿ ಪ್ಲೀಸ್ ಡ್ಯಾಡಿ, ಎಲ್ರೂ ಪಟಾಕಿ ಹೊಡಿತಿದ್ದಾರೆ, ನೀನು ಬಾ ಡ್ಯಾಡಿ ಪ್ಲೀಸ್ ಡ್ಯಾಡಿ. ಆದ್ರೆ ಆವತ್ತು ದೀಪಾವಳಿ ಅಂತಾನೂ ಗೊತ್ತಿಲ್ಲದೆ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರು. ಹೊಸ ಡ್ರೆಸ್ ಹಾಕೋ ಡ್ಯಾಡಿ, ಎಲ್ರು ಡ್ಯಾಡಿನೂ ಪಟಾಕಿ ಹೊಡಿತಿದ್ದಾರೆ, ನೀನು ಬಾ ಡ್ಯಾಡಿ. ನೋಡೋದಕ್ಕೆ ನನಗೆ ಹೇಗಾಗಿರ್ಬೇಕು. ಎಲ್ರೂ ಎದ್ದ ಮೇಲೆ ಅವ್ರು ಮಲ್ಕೋತಾರೆ. ಆದ್ರೆ ಎಲ್ರೂ ಮಲ್ಗಿರೋವಾಗ ನಾನು ಎದ್ದಿರ್ತೀನಿ. ನೀವೇನ್ ಯೋಚಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗತ್ತೆ. ಆದ್ರೆ ನಾನು ಆ ವಿಚಾರ ಹೇಳ್ತಿಲ್ಲ. ಹಸ್ಬೆಂಡ್ ಅನ್ನೋರು ಒಬ್ಳು ಹೆಂಡತಿಗೆ ಫಿಸಿಕಲ್ ಕಂಪ್ಯಾನಿಯನ್ ಮಾತ್ರ ಅಲ್ಲ, ಎಮೋಷನಲ್ ಕಂಪ್ಯಾನಿಯನ್. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಡಾಕ್ಟರ್ ಆಗಿದ್ರು ನೀವು ಗಂಡಸ್ರೆ ತಾನೆ. ಮಿಸಸ್ ಗೌರಿ, ನಿಮ್ ಮಗಳು 10 ದಿನ ಅವ್ರ ಜೊತೆ ಇರೋದಕ್ಕೆ ನಿಮ್ಗೆ ಒಪ್ಗೆನಾ?